ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವ್ಲಾಗ್ ಓಪನ್ ಮಾಡಿದ ತಕ್ಷಣವೇ ಚಿನ್ನ ತೋರಿಸ್ತಿದ್ದಾಳೆ, ಉಂಗುರ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಬೇಡಿ. ಚಿನ್ನದಂಥ ನಮ್ಮಮ್ಮಂದು ಬರ್ತಡೇ, ಹಾಗಾಗಿ ಚಿನ್ನದಂಥ ತಾಯಿಗೆ ಚಿನ್ನದಂಥ ಗಿಫ್ಟ್ ಕೊಡೋಣ ಅಂತ ಹೇಳಿ ಸರ್ಪ್ರೈಸಿಂಗಾಗಿ ನಾನು ನನ್ನ ಹಸ್ಬೆಂಡ್ ಜ್ಯುವೆಲರಿ ಶಾಪಿಗೆ ಬಂದಿದ್ವಿ. ಅಂಕಲ್ ನಮಗೆ ತುಂಬ ಪರಿಚಯ ಅಲ್ಲ, ಸೊ ಹಾಗಾಗಿ ಅವ್ರನ್ನ ವ್ಲಾಗ್ಸಲ್ಲೆಲ್ಲ ತೋರಿಸಿದ್ದೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನೀವು ನಮ್ಮ ಅಂಗಡಿನೆಲ್ಲ ತೋರಿಸಿರೋದಕ್ಕೆ ಕಸ್ಟಮರ್ಸ್ ಬಂದು ಹೇಳ್ತಾರೆ, ಅಂಗಡಿ ಯೂಟ್ಯೂಬಲ್ಲಿ ನೋಡಿದೆ ನಾನು ನಿಮ್ಮನ್ನು ಅಂತ ಹೇಳಿ ಕಸ್ಟಮರ್ಸ್ ಬಂದು ಹೇಳ್ತಾರೆ ಅಂತ. ಹಿ ವಾಸ್ ಸೋ ಹ್ಯಾಪಿ. ಅದಕ್ಕೆ ನನಗೂ ಖುಷಿ ಆಯಿತು ಅದನ್ನು ಕೇಳಿ. ಆ್ಯಂಡ್ ಯಾರೆಲ್ಲ ನನ್ನ ನೋಡ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡ್ಸಿದ್ದೀರಾ, ಥ್ಯಾಂಕ್ ಯು. ನಾವು ಊಟಿಯಿಂದ ಬಂದಮೇಲೆ ನಮ್ಮ ಮಮ್ಮಿದು ಬರ್ಡೇ ಇತ್ತು, ಸೊ ಸೆಲೆಬ್ರೇಟ್ ಮಾಡಬೇಕಿತ್ತು. ಎಲ್ಲಿ ಸೆಲೆಬ್ರೇಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಸೋಡಾ ಫ್ಯಾಕ್ಟ್ರಿ ಒಂದು ಒಳ್ಳೆ ಜಾಗ, ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದೆ. ನೀನು ಹೇಳ್ದಂಗೆ ಅಂದ್ಬಿಟ್ಟು ಅವರು ಕೂಡ ನನ್ನ ಕರ್ಕೊಂಡು ಬಂದರು, ನನ್ನ ಹಸ್ಬೆಂಡು. ಸೊ ಅದಕ್ಕೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ನಮ್ಮಮ್ಮ 4 ಜನನೂ ನಾವು ಸೋಡಾ ಫ್ಯಾಕ್ಟ್ರಿಗೆ ಬಂದ್ವಿ ಸೆಲೆಬ್ರೇಟ್ ಮಾಡೋಣ ಬರ್ತ್ಡೇ ಪಾರ್ಟಿ ಅಂತ. ಜಾಗ ಅಂತೂ 10/10 ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸ್ ಮತ್ತು ವೈಬ್ ಅಂದರೆ ಹೇಳೋಕ್ಕೆ ಆಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಲ್ಲಿ ಹೋದರೆ ಅಷ್ಟೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ. ಆ್ಯಂಡ್ ಎಲ್ಲ ಫ್ಯಾಮಿಲಿ ಬಂದಿರೋದು. ಆ್ಯಂಡ್ ನನ್ನ ಮಗಂಗಂತೂ ಸಿಕ್ಕಾಬಟ್ಟೆ ಫ್ರೆಂಡ್ಸ್ ಸಿಕ್ಕಿದ್ರು. ಬನ್ನಿ ತೋರಿಸ್ತೀನಿ. ನನ್ನ ಮಗ ಅಂತೂ ಸಖತ್ ಎಂಜಾಯ್ ಮಾಡ್ದ ಆಯಿತಾ. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ನನ್ನ ಮಗ ಅಲ್ಲೊಂದು ಹುಡುಗಿ ಪಾಪು ಇತ್ತು, ಅವಳನ್ನ ಹೋಗಿ ಶಿಕನ್ ಮಾಡೋದು, ಹಗ್ ಮಾಡೋದು ಎಲ್ಲ ಮಾಡ್ತಾಯಿದ್ದ. ಅದನ್ನೆಲ್ಲ ಮಾಡಾದ್ಮೇಲೆ ಅವ್ರ ಡ್ಯಾಡಿನ ನೋಡ್ತಾ ಇದ್ದ, ಏನಾದರೂ ಅಂತಾರ ಅಂತ. ನನಗಂತೂ ಸಿಕ್ಕಾಬಟ್ಟೆ ನಗು. ಎಲ್ಲರೂ ನಗ್ತಾಯಿದ್ರು ಅಲ್ಲಿರೋರೆಲ್ಲರೂ ಇವನು ಮಾಡೋದನ್ನ ನೋಡಿ. ಮಕ್ಕಳು ಏನೇ ಮಾಡಿದ್ರು ಎಷ್ಟು ಕ್ಯೂಟ್ ಅನಿಸುತ್ತೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಬಿಡಿ. ಪಾರ್ಟಿ ಅಂದಮೇಲೆ ವೈಬ್ಸ್ ಇರಬೇಕು, ಡ್ರಿಂಕ್ ಇರಬೇಕು, ಅದನ್ನು ಹಾಕ್ತಾ ಇರಬೇಕು. ಸೊ ನನ್ನ ಹಸ್ಬೆಂಡ್ ಬಿಯರ್ ತೊಗೊಂಡ್ರು, ಕುಡಿತಾಯಿದ್ರು. ಆ್ಯಂಡ್ ಅದನ್ನು ಹೇಳ್ತಾರಪ್ಪ, ಗಂಡಂಗೆ ಕುಡಿಸ್ಕೊಂಡು ಕೂತಿದ್ದಾಳೆ ಅವ್ರ ಅತ್ತೆನೋ ಹೆಂಡ್ತಿನೋ ಅಂತ. ಹೌದು, ಎಲ್ಲೋ ಹೋಗಿ ಯಾವನ ಜೊತೆನೋ ಕುಡ್ಕೊಂಡು ಬರೋ ಬದಲು ನನ್ನ ಗಂಡ ನನ್ನ ಮುಂದೆ ಕುಡಿತಾರೆ. ನಿಮಗೇನು ಪ್ರಾಬ್ಲಮ್ಮು? ನಿಮ್ಮ ಗಂಡಂದಿರು ನೋಡ್ಕೊಳ್ಳಿ, ಆಮೇಲೆ ನನ್ನ ಬಗ್ಗೆ ಮಾತಾಡಿ ಆಯಿತಾ. ನನ್ನ ಗಂಡ ನನ್ನನ್ನು ಮದುವೆ ಆದಮೇಲೆ ಕುಡಿದಿಲ್ಲ, ಮುಂಚೆಯಿಂದನೂ ಕುಡಿತಾರೆ. ಆ್ಯಂಡ್ ಅವರು ಡೈಲಿ ಕುಡಿಯೋ ಪಿಯೋಟಲ್ಲ, ಯಾವಾಗಾದರೂ ಒಕೇಶ್ನಲ್ಲಿ ಏನಾದರೂ ಸ್ಪೆಷಲ್ ಡೇ ಆ ಥರ ಇದ್ದರೆ ಕುಡಿತಾರೆ ಅಷ್ಟೇ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು. ಆ್ಯಂಡ್ ನಾವು ಆಚೆ ಇಲ್ಲೂ ಹೋದಾಗ್ಲೂ ಎಲ್ಲೂ ಕುಡ್ದೇ ಇರಲಿಲ್ಲ ಅವರು, ಹಾಗಾಗಿ ಕುಡಿತಾರೆ. ಏನು ಇವಾಗ ನಿಮ್ಮ ಮನೇದು ನೋಡ್ಕೊಳ್ಳಿ, ನಿಮ್ಮ ಮನೇದು ಎಷ್ಟು ದೊಡ್ಡ ತೂತ್ಗಳಿದ್ದಾವೆ ಅಂತ ನೋಡ್ಕೊಳ್ಳಿ. ಆಮೇಲೆ ನಮ್ಮ ಮನೆದನ್ನು ನೋಡೋಕೆ ಬನ್ನಿ ಆಯಿತಾ. ನಿಮ್ಮ ಗಂಡಾಗ ಎಲ್ಲಿ ಕುಡಿದು ಮೋರಿಲಿ ಬಿದ್ದಿರ್ತಾರೆ ಅದನ್ನು ನೋಡಿ, ಆಮೇಲೆ ಬಂದ್ಬಿಟ್ಟು ಬೇರೆ ಸಂಸಾರದ ಬಗ್ಗೆ ಕಮೆಂಟ್ ಮಾಡಿ. ಜೋಕ್ಸ್ ಅಪಾರ್ಟ್, ನನಗೆ ಕೆಲವೊಂದು ಕಮೆಂಟ್ಸ್ ಅಂದರೆ ಲೈಫಲ್ಲಿ ಕೆಲವೊಬ್ಬರು ಹಿಂದೆ ಮಾತಾಡೋದು ಅದನ್ನೆಲ್ಲ ಕೇಳಿ ಅದು ಬೇರೆಯವರಿಂದ ಬಂದಾಗ ನನಗೆ ಅದು ತುಂಬ ಹರ್ಟ್ ಆಗುತ್ತೆ ಆಯಿತಾ. ಏನೇ ಇದ್ರೂ ಮೊಕ್ಕು ಕೊಡ್ದಂಗೆ ಮಾತಾಡೋದು ನನ್ನ ಪರ್ಸ್ನಾಲಿಟಿ. ಸೊ ನನಗೂ ಹಾಗೆ ಇರೋರು ಇಷ್ಟ ಆಗ್ತಾರೆ. ಹಿಂದೆ ಒಂದು ಮುಂದೆ ಒಂದು ಅಷ್ಟಿಷ್ಟ ಆಗಲ್ಲ ನನಗೆ ಏನೇ ಇದ್ರೂ ಮುಖಕ್ಕೆ ಕೊಡ್ದಂಗೆ ಮಾತಾಡಬೇಕು. ನೀನು ನನಗೆ ಬೈಬೇಕು ಅಂದ್ರೂ ಎದುರುಗಡೆನೇ ಹೇಳಬೇಕು. ಅದು ಸೂಪಿರೋರು ಮಾಡೋ ಕೆಲಸ. ಈ ತಾಕತ್ತಿರಲ್ಲ ಸುಮ್ಮನೆ ಹಿಂದೆ ಬೊಗಳಾಡೋದು. ನಿಜವಾಗ್ಲೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ, ಬಟ್ ನಾನಂತೂ ಅದಕ್ಕೆ ಉತ್ತರ ಕೊಡ್ತೀನಿ. ಏನು ಗೊತ್ತಾ, ಈ ಥರ ನಾನ್ಸೆನ್ಸ್ ಮಾತಾಡೋದು ಅವರಿಗೆ ನಮ್ಮ ಥರ ಲೈಫ್ನ ಎಂಜಾಯ್ ಮಾಡೋಕ್ಕಾಗ್ತಾರಲ್ಲ. ಇನ್ನೊಂದು, ಅವ್ರಿಗೆ ಅದನ್ನು ನೋಡಿಕೊಂಡು ಸಹಿಸ್ಕೊಂಡು ಮುಚ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗ್ತಾರಲ್ಲ. ಅದಕ್ಕೆ ಏನಾದರೂ ಒಂದು ಖಾಲಿ ಪಲಾವ್ ಥರ ಮಾತಾಡ್ಕೊಂಡು ಇವ್ರ ಹತ್ರ ಹಿಂಗೆ ಇದೇ ಜೀವನ ಸಾಗಿಸ್ತಾ ಇರ್ತಾರೆ. ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಬಟ್ ನನ್ನ ಲೈಫಲ್ಲಿ ಆ ಥರ ಬೊಗಳಾಡೋರಿಗೆ ನಾನು ಇಷ್ಟೇ ಉತ್ತರ ಕೊಡೋದು. ನೀವು ಹೇಳಿದ್ರಿ ಅಂತ ನಾನು ಲೈಫ್ ಲೀಡ್ ಮಾಡ್ತಿಲ್ಲ, ನಿಮ್ಮಿಂದ ಯಾರಿಂದನೂ ನನ್ನ ಜೀವನ ನಡೀತಿಲ್ಲ. ಸೊ ನೀವು ಬೊಗಳಾಡೋ ಮಾತುಗಳಿಂದ ನನಗೇನೂ ಎಫೆಕ್ಟ್ ಆಗಲ್ಲ.
ನಾನು ಮುಂದೆ ಅಂತೂ ಒಬ್ರಿಗೂ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಆಯಿತಾ. ಇವತ್ತಿನವರೆಗೂ ನನ್ನ ಎದುರುಗಡೆ ಯಾವಳಾಗಲಿ ಯಾವನಾಗಲಿ ಎದುರುಗಡೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ, ಬರೀ ಹಿಂದೆ ಬೊಗಲಾಡೋದಷ್ಟೇ. ನನ್ನ ಎದುರುಗಡೆ ಅಂತೂ ನಾನು ಎಷ್ಟು ಜನಕ್ಕೆ ಮುಖಕ್ಕೆ ಕೊಡ್ದಂಗೆ ಮಾತಾಡಿದ್ದೀನಿ ಗೊತ್ತಾ. ಯಾರಿಗೂ ನನಗೆ ವಾಪಸ್ ತಿರುಗಿಸಿ ಮಾತಾಡೋ ಯೋಗ್ಯತೆನೂ ಇಲ್ಲ, ಇದೂ ನಾನು ನೋಡಿಲ್ಲ ಬಿಡಿ, ನಾನು ಇವತ್ತಿನವರೆಗೂ ನೋಡಿರೋದ್ರಲ್ಲಿ. ಇವತ್ತಿರ್ತೀರ, ನಾಳೆ ಸಾಯ್ತೀರ. ಅದು ಏನಕ್ಕೆ ಬೇರೆಯವ್ರನ್ನ ಕಂಡ್ರೆ ಹುರ್ಕೊಂಡು ಸಾಯ್ತಿರೋ, ಬದುಕಿದ್ದಾಗಲೇ ಸಾಯ್ತಾ ಇರ್ತೀರ, ಅದು ಏನಂತ ಬಾಳ್ತಿರೋ ನನಗಂತೂ ಅರ್ಥ ಆಗಲ್ಲ. ಅದರಲ್ಲೂ ರಿಲೇಟಿವ್ಸು ಆಯಿತಾ, ನಿಮ್ಗಳ್ಗೆ ಅದು ಏನು ಹೇಳಬೇಕೋ ಅರ್ಥ ಆಗ್ತಿಲ್ಲ. ಬೇರೆಯವ್ರ ಮಕ್ಳ ಬಗ್ಗೆ, ಬೇರೆಯವ್ರ ಸಂಸಾರದ ಬಗ್ಗೆನೇ ಯೋಚನೆ ಮಾಡ್ತೀರಾ. ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಏನು ನಿಮ್ಮ ಮಕ್ಳದ್ದು ದೊಡ್ಡ ದೊಡ್ಡ ತೂತು ಹೋಗಿ ನೋಡ್ಕೊಳ್ಳಿ. ಅಯ್ಯೋ, ನಿಮ್ಮ ಮಕ್ಳ ಬಗ್ಗೆ ಮಾತಾಡ್ತಿರ್ತಾರಲ್ಲ, ನಿಮ್ಮ ಮಕ್ಳನ್ನ ನೋಡ್ತೀವಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಸ್ಟ್ಯಾಂಡರ್ಡ್ಸ್ ಏನು, ನೀವು ಏನು ಮಾಡ್ತಾಯಿದ್ದೀರಾ ಅಂತ. ಅದನ್ನು ಬಿಟ್ಬಿಟ್ಟು ಕಂಡೋರ ಮನೆ ವಿಷಯ ನಿಮಗೆ ಯಾಕ್ರಿ. ನಾವೇನಾದರೂ ಮಾಡ್ಕೊತೀವಿ, ನಮ್ಮ ಅಂಗಡಿ ನಮ್ಮ ಮನೆ ವಿಷಯ ಇದೆ ಕೆಲವ್ರಿಗಂತೂ. ಅದೇ ಲೈಫ್ ಆಗಿಬಿಟ್ಟೈತೆ. ರೇವತಿ ಏನು ಮಾಡ್ತಾವಳೆ, ರೇವತಿಯವ್ರ ಅಂಗಡಿ ಓಪನ್ ಆಗಿದೆಯಾ, ಅವ್ರು ಏನು ಮಾಡ್ತವ್ರೆ, ಅವ್ರು ವ್ಯಾಪಾರ ಮಾಡ್ತಿದ್ದಾರಾ, ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರಾ, ಸುಮ್ಮನೆ ಇದ್ದಾರಾ, ಏನು ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ. ನಾವು ಏನಾರ ಮಾಡ್ಕೊತೀವಿ, ನಿಮಗೇನು, ನಿಮ್ಮ ಲೈಫ್ ನೋಡ್ಕೊಳ್ಳಿ, ನೀವೇನು ಮಾಡ್ತಿದ್ದೀರಾ ಅದನ್ನು ನೋಡ್ಕೊಳ್ಳಿ. ಬರೀ ಕಂಡೋರು ತೂತು ನೋಡೋದೇ ಕೆಲಸ ನಿಮ್ಗಳದ್ದು. ಹೋಗ್ರಿ, ನಿಮ್ಮ ಮನೆ ಮಕ್ಕಳು ಯಾವನ ಜೊತೆ ಯಾವಳ ಜೊತೆ ತಿರುಗ್ತಾ ಇರ್ತಾರೆ, ಅದೇನೇನು ಅಸಹ್ಯ ಕೆಲಸಗಳು ಮಾಡ್ತಾಯಿರ್ತಾರೆ, ಹೋಗಿ ನಿಮ್ಮ ಮಕ್ಳದ್ದು ನೋಡಿರಿ. ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡಿ ಆಯಿತಾ. ನೀವು ಹಿಂಗೆ ಯೋಚನೆ ಮಾಡಿನೇ ನನ್ನ ಫೇಮಸ್ ಮಾಡಿದ್ದೀರ ಹೊರ್ತು ಏನು 3 ಕಾಸಿನ ನಿಮ್ಮ ಲೈಫಲ್ಲಿ ಏನೂ ನೀವು ಸಾಧನೆನೇ ಮಾಡಿಲ್ಲ. ನಾನು ಏನಾದರೂ ಒಂದು ಮಾಡ್ತಾಯಿದ್ದೀನಿ, ನೀವು ಅದನ್ನೂ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಹೋಗಿ ನೀವು ಕಟ್ಕೊಂಡಿರೋ ಗಂಡನಿಗೆ ಊಟ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ. ಏನಕ್ಕೆ ಸುಮ್ಮನೆ ನನ್ನ ಬಗ್ಗೆ ಮಾತಾಡಿ ಬಾಯಿಗಳು ನೋಯಿಸ್ಕೊತೀರ. ಸಾಲ ಸೂಲ ಮಾಡ್ಕೊಂಡು ಶೋಕಿ ಮಾಡ್ತಾಯಿದ್ದೀರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ನನ್ನ ಬಗ್ಗೆ ಯೋಚನೆ ಮಾಡೋ ಬದಲು ನಾನು 10 ರೂಪಾಯಿ ಸಾಲ ಇಲ್ದಂಗೆ ಜೀವನ ಮಾಡ್ತಾಯಿದ್ದೀನಿ, ಗಂಡ ಮಗು ಅಂದ್ಕೊಂಡು ನೆಮ್ಮದಿಯಾಗಿದ್ದೀನಿ. ಆ್ಯಂಡ್ ಯಸ್, ನನ್ನ ಬಿಸ್ನೆಸ್ ಸಖತ್ತಾಗಿ ನಡೀತಾ ಇದೆ. ಆಮೇಲೆ ತುಂಬ ಜನ ಕೇಳಿದ್ರು ಆಯಿತಾ, ಬಿಸ್ನೆಸ್ದು ಎಲ್ಲ ಹೇಳಿ ಹೆಂಗೆ ಏನಾಯಿತು. ಅದೆಲ್ಲ ನಮ್ಮ ಲೈಫ್ಗೆ ಬಂದಿರೋ ಅಂಥ ಒಂದು ಲಕ್ಷ್ಮಿ ಆಯಿತಾ, ಅನ್ಎಕ್ಸ್ಪೆಕ್ಟೆಡಾಗಿ. ನಾನು ಅದನ್ನೆಲ್ಲೂ ಆಚೆ ಬಿಟ್ಕೊಂಡು ಕೊಡೋಕ್ಕೆ ಹೋಗಲ್ಲ, ಅದನ್ನು ತೋರಿಸ್ಕೊಂಡು ಕೊಡೋಕ್ಕೂ ಹೋಗಲ್ಲ. ಸಾರಿ. ನಾವು ಲೈಫಲ್ಲಿ ಏನಾದರೂ ಒಂದು ಮಾಡಿದ್ರೆ ಅದನ್ನು ಹೊರಗಡೆ ನಾವು ತೋರಿಸ್ಕೊಡಕ್ಕೆ ಹೋಗಬಾರ್ದು. ಆ್ಯಂಡ್ ನಾವೇನೇ ತೊಗೊಂಡ್ರು ಏನೇ ಮಾಡಿದ್ರು ನನಗೆ ಎಷ್ಟು ತೋರಿಸ್ಬೇಕು ಜನಕ್ಕೆ ಅಂತ ಅನಿಸುತ್ತೋ ಅಷ್ಟೇ ನಾನು ತೋರಿಸೋದು. ನಾವು ಒಳಗಡೆ ಏನೇನು ಮಾಡ್ಕೊತೀವಿ, ಏನೇನು ತೊಗೊತೀವಿ, ಅದು ಯಾವುದೂ ನಾನು ಜನಕ್ಕೆ ತೋರ್ಸೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಅದು ಇಷ್ಟ ಆಗಲ್ಲ. ಸೈಲೆಂಟಾಗಿ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಸಚ್ ಅ ಗುಡ್ ಸಿಂಗರ್ ಶಿ ಈಸ್. ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಯಿದ್ರು ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಆಡ್ತಿದ್ದಿದ್ದು ಪ್ರತಿ ಒಂದು ಸಾಂಗು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸಾಂಗು. ಎಲ್ಲೋ ಜಿನ್ಜಿನ್ಗೋ ನೀರು ಎಲ್ಲೋ ಜರಿಯಾಗಿ ಹರಿದು, ನನ್ನ ಫೇವ್ರೆಟ್ ಸಾಂಗ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಡೇ ಎಂಡ್ ಆಗೋಕ್ಕೆ ಈ ಒಂದು ಒಳ್ಳೆ ಸಾಂಗ್ ಕೇಳಿ ಖುಷಿ ಆಯಿತು.
ಎಸ್, ನಮ್ಮ ಮಮ್ಮಿ ಬರ್ಡೇ ಅಂತೂ ಸಕ್ಕತ್ತಾಗಾಯಿತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಅವರು ಸಿಂಗರ್ ಒಬ್ಬರು ನಮ್ಮ ಮಮ್ಮಿಗೆ ಸಕ್ಕತ್ತಾಗಿ ವಿಶ್ ಮಾಡಿ ಒಂದು ಹಾಡು ಹೇಳಿದ್ರು. ತುಂಬ ಮೆಮೊರೇಬಲ್ ಆಗಿತ್ತು ಡೇ. ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಾವು ದೀಪಾವಳಿಗೆ ಕ್ರ್ಯಾಕರ್ಸ್ ತರೋಣ ಅಂತ ಹೇಳಿ ಹೊಸೂರಿಗೆ ಹೋಗ್ತಾಯಿದ್ವಿ. ಸೊ ಅದನ್ನು ಇದೇ ವ್ಲಾಗಲ್ಲಿ ಕಂಟಿನ್ಯೂಷನ್ ಮಾಡ್ತೀನಿ. ದೀಪಾವಳಿಗೆ ಪಟಾಕಿ ತಂದು ಹೊಡೆಯೋಣ ಅಂತ ಹೇಳಿ ನಾನು, ನನ್ನ ಹಸ್ಬೆಂಡ್ ಮತ್ತು ಮಗು ಹೋಗ್ತಾಯಿದ್ವಿ. ಮಮ್ಮಿ ನಾನು ಶಾಪ್ ನೋಡ್ಕೋತೀನಿ, ನೀವು ಹೋಗಿ ಅಂದರು. ಸೊ ಹಾಗಾಗಿ ಮಮ್ಮಿನ ಬಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ. ಎಸ್, ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗಿತ್ತು. ಇದು ಪೂರ್ತಿ ಟ್ರಾಫಿಕ್ ಆಗಿರೋದು ಪಟಾಕಿಯಿಂದ. ಎಲ್ಲ ಲೆಫ್ಟ್ ಸೈಡಲ್ಲಿ ಫುಲ್ ಪಟಾಕಿ ಮಾಡ್ತಾಯಿದ್ದಾರೆ. ಅಲ್ಲಿ ಸ್ಟ್ಯಾಂಡರ್ಡ್ ಪಟಾಕಿ, ಫೈರ್ ವರ್ಕ್ಸ್ ಎಲ್ಲ ಪಟಾಕಿ. ಅಲ್ಲೂಡಲ್ಲಿ ಮಸ್ತಾಗೈತೆ ಆ ಕಡೆ. ಈಗ ಅರ್ಜೆಂಟಾಗಿ ಲಾಲಿ ಹಾಡು ಕೇಳಬೇಕು, ಅರ್ಜೆಂಟು. ಸೊ ನಾವು ಹೊರಟಿದ್ದು 3 ಗಂಟೆಲೇನೋ. ನಾವು ರೀಚ್ ಆಗೋದು ತುಂಬ ಲೇಟ್ ಆಯಿತು. ಆ್ಯಂಡ್ ಬರ್ತಾ ಆನ್ ದಿ ವೇಲ್ ನಾವು ಊಟ ಮಾಡಿಕೊಂಡು ಬಂದ್ವಿ. ಇಡೀ ಬೆಂಗಳೂರಲ್ಲಿರೋ ಜನ ಎಲ್ಲ ಹೊಸೂರಲ್ಲೇ ಇದ್ದಾರೆ ಪಟಾಕಿ ತೊಗೊಳಕ್ಕೆ. ಎಲ್ಲ KA ರಿಜಿಸ್ಟ್ರೇಷನು. ಒಂದು ಪಟಾಕಿ ಅಂಗಡಿನೂ ಖಾಲಿ ಇಲ್ಲ, ಎಲ್ಲ ತುಂಬೋಗ್ಬಿಟ್ಟಿದೆ. ಅಷ್ಟು ಜನ, ನಾನು ಇಷ್ಟು ಜನನ ಎಲ್ಲೂ ನೋಡಿರಲಿಲ್ಲ. ಸಿಕ್ಕಾಬಟ್ಟೆ ರಶ್ ಇತ್ತು. चलो इधर जिला में हो गया. ಬೇಡ ಬೇಡ 1,000 ಎಷ್ಟದು? 10 ರೂಪೀಸಾ? ಅಗರಬತ್ತಿ ಬೇಕಾ? ಹಾಂ, ಅಗರಬತ್ತಿ 10 ರೂಪೀಸ್. ನಾವಿಲ್ಲಿ ತೊಗೊಂಡಿದ್ದು. ಸುಸ್ತಾಗೋಯ್ತು ಇಷ್ಟೊಂದು ತಗೊಳ್ಳೋಷ್ಟ್ರಲ್ಲಿ. ಯಾವ ಥರ ಗೊತ್ತಾ, ಜನ ಫುಲ್ ತುಂಬ್ಕೊಂಬಿಟ್ಟವ್ರೆ. ನಮಗಂತೂ ಯಪ್ಪ ಅನ್ನಿಸ್ಬಿಟ್ಟು ಇಲ್ಲಿ ಶಾಪಿಂಗ್ ಮಾಡೋ ಅಷ್ಟರಲ್ಲಿ. ಆ್ಯಂಡ್ ಇಲ್ಲಿ ವೆರೈಟೀಸ್ ಆಫ್ ಕ್ರ್ಯಾಕರ್ಸ್ ಇದೆ. ನನಗೆ ಗೊತ್ತೇ ಇಲ್ಲ ಅದು ಏನು, ಅದು ಹೊಡೆದ್ರೆ ಏನಾಗುತ್ತೆ ಅಂತ. ಅಷ್ಟು ವೆರೈಟೀಸ್ ಇದೆ. ನಾನಂತೂ ಇದೆ ಫಸ್ಟ್ ಟೈಮು ಇಷ್ಟೊಂದು ಕ್ರ್ಯಾಕರ್ಸ್ ವೆರೈಟೀಸ್ ನೋಡಿದ್ದು. ಅದರಲ್ಲೂ ಈ ವರ್ಷ ಅವರು ಹೊಸದಾಗೇನೋ ಆ್ಯಡ್ ಆನ್ ಮಾಡಿದಾರಂತೆ. ಡಿಸೈನ್ಸ್ ಎಲ್ಲ ಸಖತ್ತಿದೆ. ಬಟ್ ಏನಕ್ಕೆ ಗೊತ್ತಾ, ನಾವು ಅಷ್ಟು ದೂರದಿಂದ ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ದು. ಯೂಶ್ವಲಿ ನಾವಲ್ಲೇನಾದರೂ ಸ್ಟ್ಯಾಂಡರ್ಡ್ ಅಂತ ಪಟಾಕಿ ಬರುತ್ತಲ್ಲ, ಅದರಲ್ಲಿ ಏನೇನು ನಾವು ತೊಗೊಂಡ್ರು MRP ಮೇಲೆ ಮ್ಯಾಕ್ಸಿಮಮ್ ಅಂದರು ಒಂದು 20% ಆ ಥರ ಆಫರ್ ಕೊಡ್ಬೋದೇನೋ, ನನಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಅಲ್ಲಿ ಮನೆ ಹತ್ರ ಎಲ್ಲಾದರೂ ಹಾಕಿದ್ರೆ. ಬಟ್ ಇಲ್ಲಿ ನಾವು ಏನೇ ತೊಗೊಂಡ್ರು ಇವಾಗ ಒಂದು ಸುಸೂರು ಬತ್ತಿ 150 ರೂಪೀಸ್ ಅಂತ ಇರುತ್ತೆ ಒಂದು ಪ್ಯಾಕೆಟ್ ಮೇಲೆ. ಅದನ್ನು ನಾವೇನಾದರೂ ಪರ್ಚೇಸ್ ಮಾಡಿದ್ರೆ 50% ಆಫರ್. 150 ಇದ್ದರೆ ಅದ್ರದ್ದು ಅರ್ಧ ಪ್ರೈಸ್ ಅಷ್ಟೇ ಇವರು ಹಾಕೋದು ನಮಗೆ ಬಿಲ್ಲಲ್ಲಿ. ಸೊ ಆ ಥರ ಏನು ತೊಗೊಂಡ್ರು ಹಾಫ್ ಪ್ರೈಸು, ಲೈಕ್ 50% ಆಫರು. ಅಂದರೆ ನಾವು ಹೊಸೂರು ಇಲ್ಲಿಗೆ ಬಂದು ತೊಗೊಂಡ್ರೆ ಮಾತ್ರ. ಸೊ ಹಾಗಾಗಿ ಸಕ್ಕದ ಆಪ್ಷನ್ಸ್ ಇದೆ. ನಾನಂತೂ ಕಳೆದೋಗ್ಬಿಟ್ಟೆ ಪಟಾಕಿಗಳು ನೋಡಿ. ಫುಲ್ ಪರ್ಚೇಸ್ ಮಾಡಿ ಒಂದು ಬಾಕ್ಸ್ ಪೂರ್ತಿ ತೆಗಿಸ್ಕೊಂಡೆ ನಾನು.
ನನ್ನ ಹಸ್ಬೆಂಡು ನಾನು ತೊಗೋಬೇಕು ಅವ್ರಿಗೆ ಆ್ಯಕ್ಚುಲಿ ಆಯಿತಾ, ನನ್ನ ಹಸ್ಬೆಂಡಿಗೆ ಆಯಿತಾ ಜಾಸ್ತಿ ಕ್ರ್ಯಾಕರ್ಸ್ನ ಬಸ್ ಮಾಡಬೇಕು ಅನ್ನೋ ಆಸೆ ಇರೋದು, ಅವರಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದು. ಬಟ್ ಇಲ್ಲಿ ಕ್ರ್ಯಾಕರ್ಸ್ನೆಲ್ಲ ನೋಡಿದ ತಕ್ಷಣ ನಾನೇ ಜಾಸ್ತಿ ಪರ್ಚೇಸ್ ಮಾಡಿಬಿಟ್ಟೆ. ನಂಗೆ ಇದು ಬೇಕು, ನಂಗೆ ಅದು ಬೇಕು ಅಂತ. ಅಯ್ಯೋ ನಾನು ತೊಗೊಳಕ್ಕೆ ಬಂದಿದ್ದಲ್ಲ, ನೀನೇ ತೊಗೊಂಡಲ್ಲ ಅಂತ ಇದ್ರು. ಬಿಲ್ಲಿಂಗಲ್ಲಿ ಹೋದಾಗಲೇ ಗೊತ್ತಾಗಿದ್ದು ನಾನು ಇಷ್ಟೊಂದು ಪರ್ಚೇಸ್ ಮಾಡಿಬಿಟ್ಟಿದ್ದೀನ, ಇಷ್ಟೊಂದು ದುಡ್ಡು ಆಯಿತಾ ಅಂತ. ಅರೌಂಡ್ 18,000 ಏನೋ ಆಯಿತು ನಾವು ತೊಗೊಂಡಿದ್ದು. 18,000 ರೂಪಾಯಿ ಪಟಾಕಿ ಹೊಡಿತೀನಿ ನೋಡಿ. ತೋರಿಸ್ತೀನಿ. ವೆರೈಟಿ ಒಂದನ್ನೇ 2 ತೊಗೊಂಡಿದ್ದೀವಿ ಆಯಿತಾ, 1-2 ದಿನ ಹೊಡಿಯೋಣ ಅಂತ. ವೆರೈಟಿ ಇದೆ. ನಾನು ಒಂದು ಕಡೆ ನೋಡಿದ್ದೆ, ಅದು ಪಿಕಾಕ್ ಅಲ್ಲ, ಅದೆಲ್ಲ ಇದೆ ಅಲ್ಲಿ ಆಪ್ಷನ್ಸು, ಸಖತ್ತಿದೆ ನೋಡೋದಕ್ಕೆ. ಆ್ಯಂಡ್ ನನ್ನ ಬಬ್ಲು ಶಾಪಿಂಗ್ ಎಂಜಾಯ್ ಮಾಡ್ದ ಬಬ್ಲು? ಚೆನ್ನಾಗಿತ್ತಾ? ಹ್ಯಾಪಿ? ಎಸ್. ಎಲ್ಲ ಪಟಾಕಿ ಹತ್ರ ಹೋಗ್ಬಿಟ್ಟು ದಿಸ್ ಮಮ್ಮಿ ದಿಸ್ ಅಂತಿದೆ. ಅವನಿಗಂತೂ ಆಚೆ ಸುತ್ತೋದು, ಪರ್ಚೇಸ್ ಮಾಡೋದು, ಶಾಪಿಂಗ್ ಮಾಡೋದು ಎಲ್ಲ ಸಖತ್ ಇಷ್ಟ ನನ್ನ ಮಗಂಗೆ. ನನ್ಗೆ ಶುಶರ್ ಬತ್ತಿ ಇಷ್ಟ, ನನ್ನ ಬಬ್ಲುಗೆ ದಿಸ್. ವಾಟ್ ದಿಸ್ ಅಂದ್ರೆ ಯಾವ್ದು ಇಷ್ಟ ನಿನಗೆ? ಕಾರ್ ಇಷ್ಟನಾ? ಮಮ್ಮಿಗೆ ಡ್ಯಾಡ್ಸ್ ಇಷ್ಟನಾ ಮಮ್ಮಿಗೆ? ಅಮ್ಮನ ಎಷ್ಟು ಇಷ್ಟ ಪಡ್ತೀಯಾ? ಎಷ್ಟು ಇಷ್ಟು ಇಷ್ಟ ಪಡ್ತೀಯ ನನ್ನ? ನೀಟಾಗಿ ತೋರ್ಸು, ಎಷ್ಟು ಇಷ್ಟ ಪಡ್ತೀಯ ಅಮ್ಮನ್ನ? ತೋರ್ಸು, ಎಷ್ಟು ಇಷ್ಟ ಪಡ್ತೀಯ ಅಮ್ಮನ? ಇಷ್ಟು. ಅಪ್ಪನ ಎಷ್ಟು ಇಷ್ಟ ಪಡ್ತೀಯ? ಅಷ್ಟು. ಅಮ್ಮಮ್ಮನ ಎಷ್ಟು ಇಷ್ಟ ಪಡ್ತೀಯ? ಎಲ್ರನ್ನೂ ಅಷ್ಟು ಇಷ್ಟ ಪಡ್ತೀಯ? ನನ್ನ ಬಂಗಾರಿ ನೀನು. ಇವಾಗಲೇ ಟೈಮ್ ಆಗೋಗ್ಬಿಟ್ಟಿದೆ 9 o'clock. ನಾವು ಹೋದಾಗ 8 o'clock ಆಗಿತ್ತು, ಇವಾಗ 9 o'clock. ಇಲ್ಲಿಂದ ಹೊರಡಕ್ಕೆ ಅದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಮ್ಮ ಅಮ್ಮ ಬೇರೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ಶಾಪಲ್ಲಿ. ಏನು ಮಾಡ್ತಾರೆ ನಾವು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ. ಸೊ ಅಮ್ಮಂಗೆ ಹೇಳ್ಬೇಕು ಕ್ಲೋಸ್ ಮಾಡಿ ಮನೆಗೆ ಹೋಗಿ ನಾವು ಬರೋದು ಲೇಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಪಟಾಕಿನ 1-2-3 ಹೊಡಿತಾ ಇದ್ವಿ. ಇದೇ ವರ್ಷ ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡಿಬಿಟ್ವಿ ಇಲ್ಲಿ ಬಂದಿರೋ ಖುಷಿಗೆ. ಸುಮ್ಮನೆ ನೋಡ್ಕೊಂಡು ಬರೋಣ ಹೆಂಗಿರುತ್ತೆ. ವಾಕಿ ಟಾಕಿ ಅಲ್ಲ, ಅದು ಕಾರ್ ಕೀ, ಅದು ಬಾಯ್ಗೆ ಹಾಕ್ಬಾರ್ದು. ಸುಮ್ಮನೆ ನೋಡ್ಕೊಂಬರೋಣ ಹೆಂಗಿರುತ್ತೆ ಹೊಸೂರು ಅಂತ ಅನ್ಕೊಂಡು ಬಂದಿದ್ದು. ಬಟ್ ಇಲ್ಲಿ ಬಂದಮೇಲೆ ಫನ್ನಿಯೆಸ್ಟ್ ಪಾರ್ಟ್ ಏನಂದ್ರೆ 1,000-2,000 ರೂಪಾಯಿಗೆ ಶಾಪಿಂಗ್ ಮಾಡೋಣ ಅಂತ ಬಂದ್ಬಿಟ್ಟು 18,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. 18,000 ರೂಪಾಯಿ ನಾ ಪಟಾಕಿ ಡಮ್ ಅನ್ಸ್ಬಿಡೋದೆ. ಏನಂತೀರಾ? ಏನನ್ನೋದು ತಂದಲ್ಲಿ ಹೊಡಿಯೋದು ಅಷ್ಟೇ, ಡಮಾಲ್ ಡಿಮಿಲ್ ಅಂತ. ನನ್ ಗಂಡನ ಫೇವ್ರೆಟ್ ಗೈಸ್, ಅದಕ್ಕೆ ಹೊಡಿತಾರದು. ನಾನು ಬೇಡ ಅಂತಾನೆ ಇದೀನಿ. ಇಲ್ಲ ನಾನು ತಗೋತೀನಿ ಅಂತ ತಗೊಂಡು ಹೊಡಿತಾ ಇರೋದು ಅಲ್ವಾ? ಯಾರಾದ್ರೂ ಕೇಳಿದ್ರೆ ನಿಜ ಅನ್ಕೊಂಡ್ಬಿಟ್ರೆ. ನಾನು ಹೇಳ್ದೆ ಯಾಕೋ ಇಷ್ಟೊತ್ತು ಓದ್ತಾ ಇದೀಯ? 4,000 ರೂಪಾಯಿಗೆ ಅಲ್ಲೇ ಮನೆ ಹತ್ರ ಎಲ್ಲಾರು ತಗೊಳ್ಳೋಣ ಅನ್ಕೊಂಡ್ರೆ, ಇಲ್ಲ ಹೊಸೂರ್ಗೆ ಹೋಗೋಣ ಅಂತ ಕರ್ಕ ಬಂದ್ಬಿಟ್ಟಿ. ಹೌದು, ನಾನೇ 4,000 ಇದ್ದಿದ್ದು 18,000 ಬಿಲ್ ಮಾಡೋಳೆ. ಇದು ತಗೊಳ್ಳೋಣ ಚೆನ್ನಾಗಿರುತ್ತೆ, ಅದು ತಗೊಳ್ಳೋಣ ಚೆನ್ನಾಗಿರುತ್ತೆ ಅನ್ಕೊಂಡು. ಯಪ್ಪ ನನ್ ಮೇಲೆ ಹೇಳ್ತವ್ನೆ, ನಾನ್ ಚೆನ್ನಾಗಿರುತ್ತೆ ನೀನ್ ಯಾಕೆ ತಗೋಬೇಕಿತ್ತು? ನನಗೆ ಬೇಡ ತಗೊಂಡಿರೋದು 2 ಒಂದು ಶಾರ್ಟ್ಸ್, ಇನ್ನೊಂದು ಸರ ಪಟಾಕಿ ಒಂದೇ ಸಲ ಹಚ್ಚಿ ಹೊಡೆದ್ಬಿಡೋಣ ಅಂತ. ನಾನು ಅಷ್ಟೇ, ನಾನು ತಗೊಂಡಿರೋದು ಒಂದೇ ಒಂದು ಸುಸುರ್ ಬತ್ತಿ, ಒಂದು ಸುಸುರ್ ಬತ್ತಿನ 16,000 ಆಗೈತೆ. ಒಂದು ಸುಸುರ್ ಬತ್ತಿ 16,000ನಾ? 500 ರೂಪಾಯಿ ಅಷ್ಟೇ ಅದು. ಅದೇ ನೀನ್ ಒಂದೇ ಒಂದ್ ಅಂದಲ್ಲ, ಅದಕ್ಕೆ ಎಲ್ಲ. ನಾನ್ ಮಾಮೂಲಿ ಸುಸುರ್ ಬತ್ತಿ ತಗೊಂಡಿದ್ದೆ ಆಯ್ತಾ. ನನ್ ಗಂಡ ಧೀರ ಶೂರ ಅನ್ನೋ ತರ ಏನೋ ವೆರೈಟಿ ಅವ್ರು ತೋರ್ಸಿದ್ದೆಲ್ಲ ತಗೊಂಡು ಟ್ರಾಲಿಗೆ ಹಾಕೋಬಿಟ್ಟು ನನ್ ಮೇಲೆ ಹೇಳ್ತಾರದು. ಆದ್ರೂ ಅನ್ಎಕ್ಸ್ಪೆಕ್ಟೆಡ್ ಸೀನ್ಸ್ ಅಲ್ವಾ? ಬಟ್ ಸಖತ್ತಾಗಿದೆ. ಏನ್ ಇಂಥ ಪಟಾಕಿ ಇಲ್ಲ ಅನ್ನಂಗಿಲ್ಲ, ಎಲ್ಲ ತರ ಇದೆ ಅಲ್ಲಿ ವೆರೈಟೀಸ್ ಆಫ್ ಕ್ರ್ಯಾಕರ್ಸ್. ಇನ್ನೊಂದ್ ಏನ್ ಗೊತ್ತಾ, ಫುಲ್ ಟ್ರಾಫಿಕ್. ಎಲ್ಲಿ ನೋಡಿದ್ರು ನಮ್ ಕರ್ನಾಟಕ ಗಾಡಿಗಳ ತುಂಬ ಹೋಗ್ಬಿಟ್ಟೈತೆ. ಸೇಮ್ ಸೀನ್ಸ್. ನಮ್ ತರ ಮಿಸ್ಟೇಕ್ ಮಾಡ್ಬೇಡಿ, ಯಾರು ಆಗ್ಲೋದ್ ಬರ್ಬೇಡಿ ಆಯ್ತಾ. ಲೈಕ್ ಅರ್ಲಿಯಿಂದ ಮಾರ್ನಿಂಗ್ ಸ್ವಲ್ಪ ಬೇಗ ಬರ್ಬೇಕು. ಇಲ್ಲೇನಾದ್ರೂ ಆಫೀಸ್ ಟೈಮಿಂಗ್ಸ್ ಅಲ್ಲಿ ಬಂದ್ಬಿಟ್ರಂತೂ ನಾವು ಬಿಟ್ಟಿರೋ
ಇದೆಷ್ಟು 1 ಗಂಟೆಗ 2 ಗಂಟೆಗ ಆತು? 3 ಗಂಟೆಗೆ ಬಿಟ್ವಿ, 7 ಗಂಟೆಗೆ 3 ಗಂಟೆಗೆ ನಾವು ಮನೆ ಬಿಟ್ಟಿದ್ದು. ಇಲ್ಲಿ ಬಂದು ಸೇರೋಷ್ಟೊತ್ತಿಗೆ ಜಸ್ಟ್ ಒಂದು 20 ಕಿಲೋಮೀಟರ್ಸ್ ಪಾಸ್ ಆಗಕ್ಕಾಗ್ಲಿಲ್ಲ, ಅಷ್ಟು ಟ್ರಾಫಿಕ್. ಏ ಅಣ್ಣ ಅಪ್ಪ ಎಪ್ಪಡಿ ಬಾರ ಹಂಗೆ ಹಂಗೆ